ಮೀರಾ ಜಾಸ್ಮಿನ್ 2004ರಲ್ಲಿ ತೆರೆಕಂಡ ಪುನೀತ್ ರಾಜ್ಕುಮಾರ್ ಅಭಿನಯದ ಮೌರ್ಯ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಾರೆ. ಮೌರ್ಯ ಸಿನಿಮಾದ ಮೂಲಕ ಸಾಕಷ್ಟು ಅಭಿಮಾನಿ ಬಳಗ ಹಾಗೂ ಒಳ್ಳೆಯ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಮೀರಾ ಜಾಸ್ಮಿನ್. ಅದಾದ ನಂತರ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಇದಾದ ನಂತರ ಮೀರಾ ಜಾಸ್ಮಿನ್ ಅವರು ಪ್ರೀತಿಯಲ್ಲಿ ಬೀಳುತ್ತಾರೆ. ಆ ನಂತರ ಮದುವೆವರೆಗೂ ಕೂಡ ತಲುಪುತ್ತದೆ. ತಾನು ಪ್ರೀತಿಸಿ ಮದುವೆಯಾಗಿದ್ದ ಮೀರಾ ಜಾಸ್ಮಿನ್ ಅವರ ಗಂಡನಿಗೆ ಮೊದಲೇ ಒಂದು ಮದುವೆ ಆಗಿತ್ತು. ಈ ವಿಷಯ ಗೊತ್ತಾದಾಗ ಮೀರಾ ಜಾಸ್ಮಿನ್ ಅವರು ವಿಚ್ಛೇದನಕ್ಕೂ ಕೂಡ ಹೋಗುತ್ತಾರೆ. ಮೀರಾ ಜಾಸ್ಮಿನ್ ವಿಚ್ಛೇದನ ಕೊಟ್ಟ ಮೇಲೆ ಈಗ ಅವರ ಪರಿಸ್ಥಿತಿ ಹೇಗಿದೆ? ಕನ್ನಡ ಚಿತ್ರರಂಗದಿಂದ ದೂರವಾದ ಮೇಲೆ ಈಗ ಏನ್ ಮಾಡ್ತಿದ್ದಾರೆ? ಮೀರಾ ಜಾಸ್ಮಿನ್ ಅವರ ಗಂಡ ಯಾರು? ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ನಿಮ್ಗೂ ಕೂಡ ಮೀರಾ ಜಾಸ್ಮಿನ್ ಅಂದ್ರೆ ಇಷ್ಟನಾ? ಅವರು ಅಭಿನಯಿಸಿರುವ ಯಾವ ಸಿನಿಮಾ ಇಷ್ಟ? ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೀರಾ ಅವರು 2014ರಲ್ಲಿ ಅನಿಲ್ ಜಾನ್ ಟೈಟಾಸ್ ಎಂಬುವವರನ್ನು ವಿವಾಹವಾಗಿದ್ದರು. ಆದರೆ ಅನಿಲ್ಗೆ ಮೊದಲ ಮದುವೆಯಾಗಿದ್ದು, ಮೊದಲನೇ ಪತ್ನಿ ವಿಚ್ಛೇದನ ಫೈನಲ್ ಆಗುವ ಮುನ್ನವೇ ಮೀರಾ ಜಾಸ್ಮಿನ್ ಅವರನ್ನು ವಿವಾಹವಾಗಿದ್ದರು. ಬಳಿಕ 2016ರಲ್ಲಿ ಪತಿಯಿಂದ ವಿಚ್ಛೇದನ ಪಡೆದರು. ಚೆಲುವೆ ಮೀರಾ ಜಾಸ್ಮಿನ್ ಅನಿಲ್ ಜೊತೆ ವಿವಾಹವಾಗಿದ್ದರು. ಮದುವೆ ನಂತರ ಮೀರಾ ದುಬೈನಲ್ಲಿ ನೆಲೆಸಿದ್ದರು. ಆದರೆ ಭಾರತಕ್ಕೆ ಮರಳಿ ನಟನೆಯನ್ನು ಮುಂದುವರಿಸಬೇಕು ಎಂದು ಮೀರಾ ಪ್ಲಾನ್ ಮಾಡಿದ್ದರು. ಇದು ಅವರ ಗಂಡ ಅನಿಲ್ಗೆ ಇಷ್ಟವಿರಲಿಲ್ವಂತೆ. ಅನೇಕ ವಿವಾದಗಳ ಮಧ್ಯೆ ಮೀರಾ ಮದುವೆ ಆಗಿತ್ತು. ಪೊಲೀಸ್ ಪ್ರೊಟೆಕ್ಷನ್ ಪಡೆದು ಮೀರಾ ಮದುವೆ ಆಗಿದ್ದರು. ಆದರೆ ಮೀರಾ ಮದುವೆ ವಿಚಾರದ ಬಗ್ಗೆ ಸ್ಪಷ್ಟ ಅಧಿಕೃತ ಮಾಹಿತಿ ಇಲ್ಲ. ಅಷ್ಟೇ ಅಲ್ಲದೆ ಮದುವೆ ನಂತರ ಸಿಕ್ಕಾಪಟ್ಟೆ ದಪ್ಪ ಆಗಿದ್ದ ಮೀರಾ ಮತ್ತೆ ಸಣ್ಣಗಾಗಿ ಎಲ್ಲರಿಗೂ ಶಾಕ್ ನೀಡಿದ್ದರು. ಮೀರಾ ಅವರ ಪತಿ ಅನಿಲ್ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದರು. ವಿವಾಹವಾದ ನಂತರ ಮೀರಾ ಪತಿಯೊಡನೆ ದುಬೈನಲ್ಲಿ ನೆಲೆಸಿದರು. ಅದಾದ ಬಳಿಕ ಸಿನಿಮಾ ಅವಕಾಶಗಳು ಕಡಿಮೆಯಾಗತೊಡಗಿತ್ತು. ಅದರ ನಡುವೆ ಮೀರಾ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ನಂತರ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆದುಕೊಂಡರು. ನಟಿ ಮೀರಾ ಜಾಸ್ಮಿನ್ ಸದ್ಯ ತೆರೆಮೆರೆಗೆ ಸರಿದಿದ್ದಾರೆ. ಆದರೆ ವಿವಾದಗಳು ಮಾತ್ರ ಅವರ ಬೆನ್ನು ಬಿಡುತ್ತಿಲ್ಲ. ಮದುವೆ ಕಾಂಟ್ರವರ್ಸಿ, ಕುಟುಂಬಸ್ಥರೇ ಹಣಕ್ಕಾಗಿ ಕೊಟ್ಟ ಟಾರ್ಚರ್ನಿಂದ ನಟಿ ಸಾಕಷ್ಟು ನೊಂದಿದ್ದಾರೆ. ಇಷ್ಟೇ ಅಲ್ಲದೆ ಮೀರಾ ತನ್ನ ಕುಟುಂಬಸ್ಥರ ವಿರುದ್ಧವೇ ಕೊಚ್ಚಿಯಲ್ಲಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರನ್ನು ಭೇಟಿ ಮಾಡಿ ದೂರು ನೀಡಿದ್ದರು. ಡಿಐಜಿಗೆ ನೀಡಿದ ದೂರಿನಲ್ಲಿ ನನ್ನ ಕುಟುಂಬ ಸದಸ್ಯರು ನನ್ನ ಹಣವನ್ನು ತೆಗೆದುಕೊಂಡು ಮಾಧ್ಯಮಗಳಲ್ಲಿ ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ದೂರಿದ್ದರು. ನನ್ನ ಕುಟುಂಬವೇ ನನ್ನ ವಿರುದ್ಧ ತಿರುಗಿ ಬಿದ್ದಿದೆ. ಈಗ ನನಗೆ ಹೆತ್ತವರು ಅಥವಾ ಸಹೋದರಿಯರು ಇಲ್ಲ. ನನ್ನ ಸಹೋದರಿಯರು ಮಾಧ್ಯಮಗಳಲ್ಲಿ ಸುಳ್ಳುಗಳನ್ನು ಹಬ್ಬಿಸಿದ್ದಾರೆ ಎಂದು ಮೀರಾ ಕಣ್ಣೀರು ಹಾಕಿದ್ದರು. ನಟಿಯಾಗಿದ್ದಾಗ ಖುಷಿಯಿಂದ ಅಭಿಮಾನಿಗಳ ಮನಸ್ಸು ಕದ್ದಿದ್ದ ಚೆಲುವೆ ಇದೀಗ ಸಿನಿಮಾದಿಂದ ದೂರವಾಗಿದ್ದಾರೆ. ನಿಮಗೂ ಸಹ ಮೀರಾ ಜಾಸ್ಮಿನ್ ಅಂದರೆ ಇಷ್ಟನಾ? ಕಾಮೆಂಟ್ ಮಾಡಿ ತಿಳಿಸಿ.